ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ಧಾಂತಾರಿಂ ಸರ್ವಪಾಪಘ್ನಂ ಭಾಸ್ಕರಂ ಪ್ರಣಮಾಮ್ಯಹಂ. ಸಿಂಹರಾಶಿಯ ಎಲ್ಲ ಅಭಿಮಾನಿಗಳಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಿ ಎಲ್ಲರಿಗೂ ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯಗಳು ಸದಾಕಾಲ ನಿಮ್ಮದಾಗಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸಿಂಹರಾಶಿಯವರು ಜುಲೈ ತಿಂಗಳಲ್ಲಿ ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಜುಲೈ ತಿಂಗಳಲ್ಲಿ ಶುಭ ಪ್ರಾಪ್ತಿಯಾಗಲಿ ಎಂದು ದೇವರ ಒಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಸಿಂಹರಾಶಿಯವರು ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ನಿಮ್ಮೆಲ್ಲ ಆಪ್ತ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ತಿಳಿಸುತ್ತಾ, ಜುಲೈ ತಿಂಗಳ ಸಿಂಹರಾಶಿಯವರ ಸಂಪೂರ್ಣವಾದಂಥ ಒಂದು ಫಲಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳು ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ತಂದುಕೊಡಲಿದೆ. ಗುರುವಿನ ಕೃಪೆಗೆ ಈ ತಿಂಗಳು ನೀವು ಪಾತ್ರರಾಗಲಿದ್ದೀರಿ. ಗುರುವಿನ ಒಂದು ಅನುಗ್ರಹದಿಂದ ಒಳ್ಳೆಯ ಶುಭ ಯೋಗಭಾಗ್ಯಗಳನ್ನು ಹೊಂದಲಿದ್ದೀರಿ. ಕಾನೂನು ವಿಷಯಗಳು ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ರೀತಿಯಾದಂಥ ಶುಭ ಫಲಗಳನ್ನು ತಂದುಕೊಡಲಿದೆ. ನಿಮ್ಮ ಕೋರ್ಟ್ ಕೇಸುಗಳ ಯಾವುದೇ ಸಮಸ್ಯೆಗಳಿದ್ದಂತಲ್ಲಿ ಅದು ಈ ತಿಂಗಳಲ್ಲಿ ಪರಿಹಾರವಾಗುವಂಥ ಒಂದು ತಿಂಗಳಾಗಲಿದೆ. ತಿಂಗಳ ಒಂದು 3ನೇ ವಾರದಲ್ಲಿ ನೀವು ಧನಾತ್ಮಕವಾದಂಥ ಒಂದು ಫಲಿತಾಂಶಗಳನ್ನು ಪಡೆಯತಕ್ಕಂತಹ ತಿಂಗಳು. ಸದ್ಯಕ್ಕೆ ನಿಮ್ಮ ಸ್ವಭಾವದಲ್ಲಿ ನಮ್ರತೆಯನ್ನು ಕಾಪಾಡಿಕೊಳ್ಳಲು ನೀವು ಸಲಹೆ ಪಡೆದುಕೊಳ್ಳಿ. ಅಲ್ಲದೆ ಯಾವುದೇ ಹಿರಿಯ ವ್ಯಕ್ತಿಯೊಂದಿಗೆ ವಾದ ಮಾಡಬೇಡಿ. ಈ ತಿಂಗಳು ಬೆಲೆ ಬಾಳುವ ವಸ್ತುಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಮಾಡಿಕೊಳ್ಳಿ. ಯಾರಿಗಾದರೂ ಆರ್ಥಿಕವಾಗಿ ಸಹಾಯವನ್ನು ಮಾಡಿ, ಆದರೆ ಹೆಚ್ಚುವರಿಯಾಗಿ ಯಾರಿಗೂ ಸಾಲವನ್ನು ನೀಡಬೇಡಿ. ವಿದೇಶದಿಂದ ಬರುವ ಒಪ್ಪಂದಗಳು ಈ ತಿಂಗಳು ನಿಮ್ಮ ವ್ಯವಹಾರಕ್ಕೆ ದೊಡ್ಡ ರೀತಿಯಾದಂತಹ ಒಂದು ಶುಭ ಫಲಗಳನ್ನು ತಂದುಕೊಡಲಿದೆ. ಈ ತಿಂಗಳು ನಿಮ್ಮ ಪ್ರೀತಿಯ ಸಂಬಂಧವು ತುಂಬ ಬಲವಾಗಲಿದೆ. ಆದರೆ ನಿಮ್ಮ ಭಾವನೆಗಳನ್ನು ನೀವು ನಿಯಂತ್ರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಒಂದು ಕಾಳಜಿಯನ್ನು ವಹಿಸಲು ಎಲ್ಲರಿಂದ ಸಲಹೆಯನ್ನು ಪಡೆದುಕೊಳ್ಳಿ ಹಾಗೂ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಿಂದ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲು ದೇವತಾ ಅನುಗ್ರಹಗಳನ್ನು ಪಡೆದುಕೊಳ್ಳಿ ಮತ್ತು ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಗೌರ್ಮೆಂಟ್ ಉದ್ಯೋಗದವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಿ ಒಳ್ಳೆಯ ಸ್ಥಾನಮಾನಗಳು ದೊರಕಲಿದೆ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಭೂವ್ಯವಹಾರದಲ್ಲಿ ದೊಡ್ಡದಾದಂಥ ಲಾಭಗಳು ಕೂಡಿ ಬರಲಿದೆ. ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರು ಸ್ವಲ್ಪ ಹಣದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ಹೋಟೆಲ್ ಉದ್ಯಮದವರಿಗೆ ಈ ತಿಂಗಳು ದೊಡ್ಡ ಲಾಭ ಬರದೇ ಇರತಕ್ಕಂಥ ತಿಂಗಳು. ಈ ಒಂದು ಸಿಂಹರಾಶಿಯವರಿಗೆ ನಿಮ್ಮ ದಾಂಪತ್ಯ ಜೀವನ ಜುಲೈ ತಿಂಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಕಾರಣವಾಗಲಿದೆ. ಸಣ್ಣ ಪುಟ್ಟ ಮನಸ್ತಾಪಗಳಾಗಬಹುದು, ಬಿರುಕುಗಳು ಬರಬಹುದು. ಆದಷ್ಟು ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಲೆನೋವು ಕಾಣಿಸಿಕೊಳ್ಳತಕ್ಕಂಥ ಒಂದು ತಿಂಗಳಾಗಲಿದೆ. ಕೈಕಾಲು ನೋವುಗಳ ನೋವು ಬರಬಹುದು. ಅನಾರೋಗ್ಯಗಳು ಕಾಡುವಂಥ ಒಂದು ತಿಂಗಳಾಗಲಿದೆ. ಸ್ತ್ರೀಯರಿಗೆ ಜುಲೈ ತಿಂಗಳಲ್ಲಿ ಉತ್ತಮವಾದಂಥ ಯೋಗ ಫಲಗಳು ಉಂಟಾಗಲಿದೆ. ವಿದ್ಯೆಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುವಂಥ ಒಂದು ತಿಂಗಳಾಗಬಹುದು. ಪೋಷಕರಿಗೆ ತಲೆನೋವಾಗಿ ಪರಿಣಮಿಸಬಹುದು. ಕೃಷಿಕರು ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರು ಶುಭ ಫಲಗಳನ್ನು ಹೊಂದಲಿದ್ದೀರಿ. ನಿಮಗೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಲಾಭ ಉಂಟಾಗಲಿದೆ. ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ ಉಂಟಾಗಬಹುದು. ಪ್ರಯಾಣದಲ್ಲಿ, ದೂರದ ಊರಿನ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು, ತೊಂದರೆಗಳು ಬರಬಹುದು. ಎಚ್ಚರಿಕೆ ಮಾಡಿಕೊಳ್ಳಿ. ಪ್ರೇಮಿಗಳು ಈ ಒಂದು ತಿಂಗಳಲ್ಲಿ ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ರಾಜಕೀಯದ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟಿನ ಹಿನ್ನಡೆಯಾಗಬಹುದು, ಅಪಕೀರ್ತಿಯಾಗಬಹುದು. ಆದಷ್ಟು ಸಿಂಹರಾಶಿಯವರು ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಸಿಂಹರಾಶಿಯವರ ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ಎಲ್ಲ
ತೊಂದರೆಗಳು, ತಾಪತ್ರಯಗಳು, ಗ್ರಹಚಾರಗಳ ಒಂದು ಪರಿಹಾರಕ್ಕಾಗಿ ನೀವು ಆದಷ್ಟು ಈ ತಿಂಗಳಲ್ಲಿ ಕಪ್ಪು ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ ಮತ್ತು ನವಗ್ರಹಗಳ ಪೂಜೆ, ನವಗ್ರಹ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರೊಂದಿಗೆ ಸಾಧ್ಯವಿದ್ದಲ್ಲಿ ನಿಮ್ಮ ಇಷ್ಟದೇವರ, ಕುಲದೇವರ ಆರಾಧನೆಯನ್ನಂತೂ ತಪ್ಪದೆ ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ಒಂದು ವಾರಗಳಲ್ಲಿ, ತಿಂಗಳಲ್ಲಿ ನೀವು ಹೆಚ್ಚಾಗಿ ಪಠನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಸಿಂಹರಾಶಿಯವರ ಈ ಜುಲೈ ತಿಂಗಳ ಒಂದು ಅದೃಷ್ಟದ ಸಂಖ್ಯೆಗಳು 6 ಮತ್ತು 9 ಹಾಗೂ ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಕಪ್ಪು ಬಣ್ಣ. ಇನ್ನು ಸಿಂಹರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ಶುಭ ಫಲಗಳು ಪ್ರಾಪ್ತಿಯಾಗಲಿ ಎಂದು ಭಗವಂತನ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.